ಹಲೋ ನಮಸ್ತೆ. ನಾನು ನಿಮ್ಮ ಅಮ್ಮನ ಮಗಳು ಶ್ರೀದೇವಿ. ನಾನಿವತ್ತು ನಿಮಗೆ HWS ಕಂಪನಿ ಹೇಗೆ ನಡೀತಾ ಇದೆ ಅಂದರೆ ಅದೇನಾದರೂ ಮುಚ್ಕೊಂಡು ಹೋಗಿದೆಯೋ ಇಲ್ಲ ಇನ್ನೂ ವರ್ಕ್ ನಡೀತಿದೆಯೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇನೆಂದರೆ ಕೆಲವರು HWS ಫಾರ್ಚೂನ್ ಕಂಪನಿ ಮುಚ್ಚೋಗಿದೆ, ಇವಾಗ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಿಜ ಏನಂದರೆ HWS ಕಂಪನಿ ಇನ್ನೂ ಓಪನ್ ಆಗಿದೆ, ಅಂದರೆ ನಡೀತಾ ಇದೆ. ಕೆಲವರು ವರ್ಕ್ ಮಾಡ್ತಾ ಇದ್ದಾರೆ, ಅದೇನೋ ಇನ್ನೂ ಮುಚ್ಚೋಗಿಲ್ಲ. ಹಾಗಿದ್ರೆ HWS ಕಂಪನಿಯಲ್ಲಿ ಆಗಿದ್ದಾದರೂ ಏನು ಅಂತ ಕೇಳ್ತೀರಾ? ಖಂಡಿತವಾಗಿ ಏನೂ ಆಗಿಲ್ಲ. ವರ್ಕ್ ಮಾಡೋರು ಮಾಡ್ತಾ ಇದ್ದಾರೆ. ಬಟ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ದಲೇ ಇರುವಂಥವರು ಬೇರೆ ಕಂಪ್ನಿಗಳಿಗೆ ಹೋಗಿದ್ದಾರೆ. ಅಂದರೆ HPs ಆಗಿರ್ಬೋದು, ನೈಲ್ ಕಾರ್ಟ್ ಆಗಿರ್ಬೋದು, ಫಾರೆವರ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಇವಾಗ HWS ಕಂಪನಿಗೆ ಜಾಯಿನ್ ಆಗ್ಬೋದು ಅಂತ ಕೇಳಿದ್ರೆ ಖಂಡಿತವಾಗಿ HWS ಫಾರ್ಚೂನ್ ಕಂಪನಿಗೆ ನೀವು ಜಾಯಿನ್ ಆಗ್ಬೋದು. ಸರಿನಾ? ಯಾಕಂದರೆ HWS ಕಂಪನಿಯಲ್ಲಿ ಇನ್ನು ವರ್ಕ್ ನಡೀತಾನೆ ಇದೆ. ಇನ್ಕಮ್ ತಗೊಳ್ಳುವಂಥವ್ರು ತಗೋತಾನೆ ಇದ್ದಾರೆ. ಇನ್ಕಮ್ ಜನರೇಟ್ ಮಾಡೋಕ್ಕಾಗ್ದಲೇ ಇರೋವಂಥವ್ರು ಸುಮ್ಮನೆ ಇದ್ದಾರೆ. ಕೆಲವ್ರಿಗೆ ವರ್ಕ್ ಮಾಡ್ತಾ ಇದ್ದಾರೆ, ಕೆಲವರು ವರ್ಕ್ನ ನಿಲ್ಲಿಸಿದ್ದಾರೆ. ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆಗಿ ನಾವು ಚೆನ್ನಾಗಿ ವರ್ಕ್ ಮಾಡ್ತೀವಿ, ಮೆಂಬರ್ಸ್ನ ಜಾಯಿನ್ ಮಾಡಿ ಇನ್ಕಮ್ ತೊಗೋತೀವಿ ಅಂತಂದರೆ ನೀವು ತೊಗೋಬೋದು. ಜಾಯಿನ್ ಆಗೋಕ್ಕೂ ಮುಂಚೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಯೋಚನೆ ಮಾಡಿ. ಯಾಕಂದರೆ HWS ಫಾರ್ಚೂನ್ ಕಂಪನಿ ಅಂತಲೇ ಅಲ್ಲ, ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ ಜಾಯಿನ್ ಆದ್ರೂ ನೀವೇನು ಅಮೌಂಟ್ ಕೊಡ್ತೀರಲ್ಲ, ಆ ಅಮೌಂಟು ರಿಟರ್ನ್ ಬರೋದಿಲ್ಲ. ಕೆಲವರಿಗೆ ಪ್ರಾಡಕ್ಟ್ ಬರುತ್ತೆ, ಪ್ರಾಡಕ್ಟ್ಗೆ ಅಮೌಂಟ್ ಕಟ್ತೀರಾ, ಪ್ರಾಡಕ್ಟ್ ಬರುತ್ತೆ. ಸೊ ನಿಮ್ಮದು ಓಕೆ. ಕೆಲವರು ಬರೀ ಅಮೌಂಟ್ನ ಕಟ್ತಾರೆ, ಅವರಿಗೆ ರಿಟರ್ನ್ ಬರೋದಿಲ್ಲ. ಕೊಟ್ಟಂಥ ಅಮೌಂಟ್ ಯಾವುದೇ ಕಾರಣಕ್ಕೂ ರಿಟರ್ನ್ ಆಗೋದಿಲ್ಲ. ಸೊ ಯೋಚನೆ ಮಾಡಿ ಅಮೌಂಟ್ನ ಪೇ ಮಾಡಿ. ಯಾಕಂದರೆ ದುಡ್ಡು ಗಿಡದಲ್ಲಿ ಬಿಡೋದಿಲ್ಲ ಅಲ್ವಾ? ಕಷ್ಟಪಟ್ಟೆ ದುಡಿಯೋದು ಎಲ್ಲರೂ. ಕಷ್ಟಪಟ್ಟಿರೋ ಅಮೌಂಟ್ನ ನೀವು ಈ ಥರ ಕಂಪ್ನಿಗಳಿಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಹಾಕಿ ಯಾಕೆ ಹಾಳು ಮಾಡ್ಕೋತೀರಾ? ಸೊ ಜಾಯಿನ್ ಆಗೋಕ್ಕೂ ಮುಂಚೆ, ಅಮೌಂಟ್ ಪೇ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಇನ್ನು HWS ಕಂಪನಿ ಇನ್ಕಮ್ ಪ್ಲಾನ್ ಏನಂದರೆ, ಫಸ್ಟ್ ಸ್ಟಾರ್ಟಿಂಗ್ ನಾವೇನು ಪ್ಯಾಕೇಜಸ್ನ ತೊಗೋತೀವಿ, ಅಂದರೆ ಎಕ್ಸಾಂಪಲ್ ಹೇಳಿದ್ರೆ ಸಿಲ್ವರ್ ಪ್ಯಾಕೇಜು ವರ್ತ್ ರುಪೀಸ್ ಬಂದುಬಿಟ್ಟು 1100 ರುಪೀಸ್ ಇರುತ್ತೆ. ಅದನ್ನು ನೀವು 1100 ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ನೆಕ್ಸ್ಟ್ 300 PV ಬರುತ್ತೆ. ಅಂದರೆ ನೀವು ನೆಕ್ಸ್ಟ್ 2 ಮೆಂಬರ್ಸ್ನ ಆ್ಯಡ್ ಮಾಡಿದ್ರೆ 300 ಮ್ಯಾಚ್ ಆಗಿ 600 ರುಪೀಸ್ ಬರುತ್ತೆ. ಬಟ್ ಲೆಫ್ಟ್ ಮತ್ತು ರೈಟ್ ಎರಡು ಕಡೆನೂ ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಒಬ್ರು ಲೆಫ್ಟ್ ಕಡೆನೇ ಇಬ್ಬರನ್ನ ಆ್ಯಡ್ ಮಾಡಿದ್ರೆ ಅಮೌಂಟ್ ಬರೋದಿಲ್ಲ, ರೈಟ್ ಅವ್ರಿಗೂ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಬ್ಬರದು ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಬಂದುಬಿಟ್ಟು 600 ರುಪೀಸ್ ಬರುತ್ತೆ. ಅಂದರೆ ಇವಾಗ 1100 ರುಪೀಸ್ಗೆ 300 PV ಅಂದರೆ ಒಂದು PVಗೂ 1 ರೂಪಾಯಿ ಅಂತ ಲೆಕ್ಕ ಹಾಕಿ 300 PVಗೆ 300 ರುಪೀಸ್ ಕೊಡ್ತಾರೆ. ಅದೇ ಗೋಲ್ಡ್ ಪ್ಯಾಕೇಜ್ ಆದರೆ 500 PV ಬರುತ್ತೆ. 500 PVಗೆ 500 ರುಪೀಸ್ ಬರುತ್ತೆ. ಗೋಲ್ಡ್ ಪ್ಯಾಕೇಜ್ ಬಂದುಬಿಟ್ಟು 2200 ಇರುತ್ತೆ. ಸೊ ಅದಕ್ಕಿಂತ ಬೆಟರು ನೀವು ಸಿಲ್ವರ್ ಪ್ಯಾಕೇಜನ್ನ ತೊಗೊಳ್ಳೋದು. ಸಿಲ್ವರ್ ಪ್ಯಾಕೇಜ್ ಬದಲಾಗಿ ನೀವು ಅದಕ್ಕೆ ಇನ್ನೊಂದು 200 ರುಪೀಸ್ನ ಆ್ಯಡ್ ಮಾಡಿದ್ರೆ ಪ್ರಾಡಕ್ಟ್ ಬರುತ್ತೆ. ಸೊ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಇದು ಅಮೌಂಟ್ ವೇಸ್ಟ್ ಆಗೋದಿಲ್ಲ. ಸೊ ಪ್ರಾಡಕ್ಟು ನಿಮ್ಮ ಮನೆಗೆ ಬರುತ್ತೆ. ಇನ್ನು ಡೈಮಂಡು, ಡಬಲ್ ಡೈಮಂಡ್ ಪ್ಯಾಕೇಜಸ್ ಎಲ್ಲ ಇದೆ. ಬಟ್ ಅದೆಲ್ಲ ಬೇಡ. ನೀವು ಸ್ಟಾರ್ಟಿಂಗ್ ವರ್ಕ್ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇರುವಂಥವ್ರು ಸಿಲ್ವರ್ ಪ್ಯಾಕೇಜ್ನ ತೊಗೊಳ್ಳಿ, ಇಲ್ಲ ಗೋಲ್ಡ್ ಪ್ಯಾಕೇಜ್ನ ತೊಗೊಳ್ಳಿ ಸಾಕು. ಅಮೌಂಟ್ ಹಾಕಿ ವೇಸ್ಟ್ ಮಾಡ್ಕೋಬೇಡಿ. ಆಮೇಲೆ ವರ್ಕ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. ಅದು ರೀಫಂಡು ಆಗೋದಿಲ್ಲ, ಅವ್ರು ನಿಮಗೆ ರಿಟರ್ನು ಕೊಡೋದಿಲ್ಲ. ಅದರಿಂದ ಏನು ಯೂಸ್ ಆಗೋದಿಲ್ಲ. ಸುಮ್ಮನೆ ವೇಸ್ಟೇಜ್ ಯಾಕೆ ಮಾಡ್ತೀರಾ ಅಮೌಂಟ್ನ? ನಿಜವಾಗ್ಲೂ ಹಣ ತುಂಬ ಪ್ರೀಷಿಯಸ್ ಆಗಿರುತ್ತೆ. ನೋಡಿಕೊಂಡು ಅದನ್ನು ಬಳಸಿ. ಈ ಥರ ಎಲ್ಲನೂ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಹಾಕಿ ನಿಮ್ಮ ದುಡ್ಡನ್ನು ವೇಸ್ಟ್ HWS ಫಾರ್ಚೂನ್ ಕಂಪನಿಯಲ್ಲಿ ನೀವು ಒಂದು ಸಲ ಏನು ಪ್ಯಾಕೇಜಸ್ ತೊಗೊಂಡು ID ಕ್ರಿಯೇಟ್ ಮಾಡ್ತೀರಾ, ಅದು ನಿಮ್ಮ ಲೈಫ್ ಲಾಂಗ್ ID ಆಗಿರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು ನಿಮ್ಮ ಲೈಫ್ ಟೈಮಲ್ಲಿ. ಏನಿದ್ರು ಯಾವುದು ಟಾರ್ಗೆಟ್ ಅಂತ ಇಲ್ಲ. ನೀವು ಎಷ್ಟು ಎಷ್ಟು ಮೆಂಬರ್ನ ಜಾಯಿನ್ಸ್ ಮಾಡ್ತೀರಾ ಅಷ್ಟು ನಿಮಗೆ ಇನ್ಕಮ್ ಬರುತ್ತೆ. ಇದಾಗಿತ್ತು HWS ಕಂಪನೀಸ್ ಬಗ್ಗೆ. ನಿಮ್ಗೆ ಏನಾದರೂ ಮತ್ತೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಾಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲಾನು ಇನ್ಫಾರ್ಮೇಷನ್ ಕೊಡ್ತೀನಿ ಕಂಪ್ನಿ ಬಗ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.